ಎಲ್ಲ ವೀಕ್ಷಕರು ನಮಸ್ಕಾರ. ಇವತ್ತಿನ ದಿನ ನಾವು 2024-25ನೇ ಸಾಲಿನ SSLC ವಿದ್ಯಾರ್ಥಿಗಳಿಗಾಗಿ ನಡೆಸಿರುವಂತಹ ರಾಜ್ಯ ಮಟ್ಟದ ಎಲ್ಲ ವೀಕ್ಷಕರು ನಮಸ್ಕಾರ. ಇಲ್ಲಿವರೆಗೂ ಕೂಡ ನಾವು 2024-25ನೇ ಸಾಲಿನ ಪೂರ್ವ ಸಿದ್ಧತಾ ಪರೀಕ್ಷೆಯ ಎಲ್ಲ ವೀಕ್ಷಕರು ನಮಸ್ಕಾರ. ಇಲ್ಲಿವರೆಗೂ ಕೂಡ ನಾವು SSLC ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂತೆ 2024-25ನೇ ಸಾಲಿನ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ 1 ರಿಂದ 16 ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಂಡಿದ್ದೀವಿ ಸ್ನೇಹಿತರೆ. ಇವತ್ತಿನ ದಿವಸ 3ನೇ ಮುಖ್ಯ ಪ್ರಶ್ನೆಯಲ್ಲಿರುವಂತಹ 2 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತಾ ಬರ್ತಿದ್ದೀವಿ. ಬನ್ನಿ. 17th ಕ್ವಶನ್, 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ಯಾರ. ಈ ಪ್ರಶ್ನೆಗಳು ನಿಮಗೆ ಬಹಳಷ್ಟು ಫಿಕ್ಸ್ ಇರೋದ್ರಿಂದ ಇದನ್ನು ಚೆನ್ನಾಗಿ ರೂಢಿ ಮಾಡ್ಕೊಂಡ್ರೆ ಪ್ರಶ್ನೆಗಳು ಬಹಳ ಸುಲಭವಾಗಿ ವಿದ್ಯಾರ್ಥಿಗಳು, ಪಾಸಿಂಗ್ ಪ್ಯಾಕೇಜ್ ವಿದ್ಯಾರ್ಥಿಗಳು ಇದನ್ನು ಸುಲಭವಾಗಿ ಅರ್ಥಕೊಳ್ಬೋದು. ಏನೈತಿ ಇಲ್ಲಿ ಕೊಟ್ಟಿದಾರ, ಏನಂತ 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಅಂದ್ರೆ ಏನಾಗತ್ತೆ ಹೇಳ್ರಿ, ಇದು 5 + √3 = p/q. ಒಂದು ಅಭಾಗಲಬ್ಧ ಸಂಖ್ಯೆ ಆಗುವಂತೆ p ಮತ್ತು q therefore q is not equal to 0 ಗಳು ಸಹ ಅವಿಭಾಜ್ಯಗಳಾಗಿವೆ. ಅಂದ್ರೆ ಸಹ ಅವಿಭಾಜ್ಯಗಳಾಗಿವೆ. ಓಕೆ. ಇನ್ನು √3 = p/q. ಈ 5 ಈ ಕಡೆ ಬಂದ್ರೆ -5. therefore √3 ಏನಿಲ್ಲ ಅಂದ್ರೆ 1. therefore q ಒಂದೇ q p - 5q / q ಅಂತ ಆಯ್ತು. therefore ಇಲ್ಲೇನು ನೋಡ್ತೀವಿ, p ಮತ್ತು q ಗಳು ಪೂರ್ಣಾಂಕಗಳಾಗಿರುವುದರಿಂದ p - 5q / q ಯು ಭಾಗಲಬ್ಧವಾಗಿದೆ. ಇದಿಟ್ಟು ಫಿಕ್ಸ್ಡ್ ಸ್ಟೇಜ್. ಇವನ್ನೆಲ್ಲ ಅರ್ಥಕೊಂಡ್ರೆ ನೀವು ಈಸಿಯಾಗಿ ಬಿಡಿಸ್ಕೋಬೋದು. ಆದರೆ ಇಲ್ಲಿರುವಂಥ √3 ಒಂದು ಅಭಾಗಲಬ್ಧ ಸಂಖ್ಯೆ. therefore 5 + √3 ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ. therefore 5 + √3 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಸಿಂಪಲ್ ಸ್ಟೆಪ್ಗಳದಾವು. ಆ ಸ್ಟೆಪ್ಗಳನ್ನು ನಾವು ಅರ್ಥಕೊಂಡ್ವಿ ಅಂದ್ರೆ ಇಟ್ ಈಸ್ 2 ಮಾರ್ಕ್ಸ್ ಕ್ವಶನ್, ಇಟ್ ಈಸ್ ಫಿಕ್ಸ್ಡ್ ಅಂತ ಇರುತ್ತೆ. ಓಕೆ, ಇದನ್ನು ಒಂದು ಸ್ವಲ್ಪ ರೂಢಿ ಮಾಡ್ಕೊಂಡ್ರೆ ವಿದ್ಯಾರ್ಥಿಗಳೇ, ಇಲ್ಲಿ √3 ಬರ್ಬೋದು, √5 ಬರ್ಬೋದು, ಇಲ್ಲಿ 2 + 2 - ಹಿಂಗೇನಾದ್ರು ಬರ್ಬೋದು. ಇಲ್ಲಿ ಅದನ್ನು ಅರ್ಥಕೊಂಡು ನಾವು ಮಾಡಬೇಕಾಗ್ತೈತಿ. ಓಕೆ, 18ನೇ ಪ್ರಶ್ನೆ ಏನೈತಿ, ಕೊಟ್ಟಿರೋ ರೇಖಾತ್ಮಕ ಸಂಖ್ಯೆಗಳ ಜೋಡಿಗಳನ್ನ ವರ್ಜಿಸುವ ವಿಧಾನದಿಂದ ಬಿಡಿಸ್ರಿ ಅಂತ ಐತಿ. 2x + y = 14, x - y = 4. ನಿಮ್ಗೆ ಆಲ್ರೆಡಿ ಗೊತ್ತಿದೆ, 2 ಚರಾಕ್ಷರಗಳಿರುವಂತಹ ಸಂಖ್ಯಾ ಸಾಗುಣಿಕೆಗಳು ಗಮನಿಸಬೇಕು. ಸಮ ಇತ್ತು ಅಂತಂದ್ರೆ ಸಮ ಇರುವಂತಹ ಅವುಗಳ ಚಿಹ್ನೆಗಳನ್ನು ಗಮನಿಸಬೇಕು. ಸಜಾತಿ ಚಿಹ್ನೆ ಬಂತು ಅಂತಂದ್ರೆ ಅದನ್ನ ಕಳಿಬೇಕು. ವಿಜಾತಿ ಚಿಹ್ನೆ ಬಂತಂದ್ರೆ ಕೂಡಿಸ್ಬೇಕು. ಹಂಗಾರೆ therefore ಈ 2 ಸಮೀಕರಣಗಳನ್ನು ಕೂಡಿಸಲಾಗಿ ಏನಾಗುತ್ತೆ, +1 - y ಕ್ಯಾನ್ಸಲ್ ಆಗ್ತೈತಿ. 2x 1x 3x = 14 4 18. x = 18, ಈ 3 ಈ ಕಡೆ ಬಂದ್ರೆ 3 1 3 6 6 ಬಂತು. therefore x = 6. x = 6 ಅನ್ನು ಸಮೀಕರಣ ಇದರಲ್ಲಿ 1ರಲ್ಲಿ ಆದೇಶಿಸಲಾಗಿ. ಓಕೆ,
ಈಗ ಒಂದನೇ ಸಮೀಕರಣ ಏನೈತಿ 2x, ದಿಸ್ ಈಸ್ ಇಕ್ವೇಷನ್ ನಂಬರ್ 1, ದಿಸ್ ಈಸ್ ಇಕ್ವೇಷನ್ ನಂಬರ್ 2. 2x ಪ್ಲಸ್ y ಈಸ್ ಈಕ್ವಲ್ ಟು 14. 2 ಇಂಟು 6 ಪ್ಲಸ್ y ಈಸ್ ಈಕ್ವಲ್ ಟು 14. ಅರಳೆ 12, y ಈಸ್ ಈಕ್ವಲ್ ಟು 14. ಅರಳೆ 12 ಈ ಕಡೆ ಬಂದರೆ ಮೈನಸ್ y ಈಸ್ ಈಕ್ವಲ್ ಟು 2. y ಈಸ್ ಈಕ್ವಲ್ ಟು 2, x ಈಸ್ ಈಕ್ವಲ್ ಟು 6. ಭಾಳ ಸಿಂಪ್ಲೆಸ್ಟ್ ಆಗಿರುವಂಥ ಪ್ರಶ್ನೆಗಳಿವು. ಇವುಗಳನ್ನು ಅರ್ಥಕೊಂಡ್ರೆ ಸುಲಭವಾಗಿ ಪಾಸ್ ಆಗಲಿಕ್ಕೆ ಸಹಾಯಕಾರಿಯಾದಂಥ ಈ ಪ್ರಶ್ನೆಗಳು. ಇನ್ನು ಇಲ್ಲೊಂದು ಪ್ರಶ್ನೆ ಇದೆ. ಕೊಟ್ಟಿರುವ ನಕ್ಷೆಯಲ್ಲಿ ಪ್ರತಿನಿಧಿಸುವ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯನ್ನು ಕಂಡಿಡ್ರಿ ಅಂತ ಹೇಳ್ಯಾರ. ಈ ಮೊದಲ ಪಿ ಆಫ್ ಎಕ್ಸ್ ಕೇಳಿರೋದ್ರಿಂದ ಎಕ್ಸ್ ಅಕ್ಷವನ್ನು ಕ್ರಾಸ್ ಮಾಡಿರುವಂತಹ ಅಂದ್ರೆ ಛೇದಿಸುವಂತಹ ಎಲ್ಲಿ ಛೇದಿಸಿದೆ ಆ ಛೇದಿಸಿದ ಬಿಂದುವನ್ನು ಕಂಡುಹಿಡಿಬೇಕು ನಾನು. ಹಂಗಾರೆ ಏನೈತಿ ಇಲ್ಲಿ ಹೇಳ್ರಿ, ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಒಂದು -1 ಐತಿ, ಇಲ್ಲಿ ಇನ್ನೊಂದು ಏನೈತಿ ಎಕ್ಸ್ ಇಸ್ ಈಕ್ವಲ್ ಟು 3, 4 ಐತಿ, ಎಕ್ಸ್ ಇಸ್ ಈಕ್ವಲ್ ಟು 4 ಐತಿ, +4 ಐತಿ. ಓಕೆ, ಹಂಗಾರೆ ಭಾಳ ಸಿಂಪಲ್ ಆಗಿರುವಂಥ ಪ್ರಶ್ನೆಗಳು. ಇದರ ಅರ್ಥ ಏನಾಗುತ್ತೆ ಹೇಳ್ರಿ, ಎಕ್ಸ್ ಪ್ಲಸ್ 1 ಎಕ್ಸ್ -4 ಆಗುತ್ತೆ ಒಳಗೆ ಬಂದ್ರೆ ಅಂತ. ಓಕೆ, ಹಂಗಾರೆ ದೇರ್ ಫೋರ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇವೆರಡು ಗುಣಿಸಿದ್ರೆ ನಮ್ಗೆ ಬೇಕಾಗಿರುವಂಥ ಬಹುಪದೋಕ್ತಿ ಸಿಗುತ್ತೆ. ಏನಾಗುತ್ತೆ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಪ್ಲಸ್ ಇಂಟು ಮೈನಸ್ ಮೈನಸ್ 4x ಪ್ಲಸ್ 1 ಇಂಟು ಎಕ್ಸ್ ಎಕ್ಸ್ -4 ಅಂತ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ 4x ಒಳಗೆ 1x ಹೋದ್ರೆ -3x -4 ಏನಿದೆ ಪಿ ಆಫ್ ಎಕ್ಸ್. ದೇರ್ ಫೋರ್ ಭಾಳ ಸಿಂಪಲ್ಲಾಗಿ 2 ಅಂಕಗಳನ್ನ ಗಳಿಸ್ಲಿಕ್ಕೆ ಸಹಾಯಕಾರಿ. ಬಟ್ ಥಿಂಕ್ ಮಾಡ್ಬೇಕಷ್ಟೇ. ಇದೇನು ಕೇಳ್ಯಾರ, ಪಿ ಆಫ್ ಎಕ್ಸ್ ಕೇಳಿರೋದ್ರಿಂದ ಎರಡೂ ಛೇದಿಸುವ ಬಿಂದುಗಳನ್ನು ಅರ್ಥಕೊಂಡು ನಾವು ಬಹುಪದೋಕ್ತಿಗಳನ್ನ ಈ ರೀತಿ ಕಂಡುಹಿಡಿಬೋದು ಅಂತ. ಓಕೆ, ಇಲ್ಲಿ 20ನೇ ಪ್ರಶ್ನೆ ಐತಿ, ಏನೈತಿ ಅಂತ ಗಮನಿಸೋಣ. ಗೊತ್ತೈತಿ 2x² ಪ್ಲಸ್ x ಮೈನಸ್ 6 ಈಸ್ ಈಕ್ವಲ್ ಟು 0. ಈಗ ಅಪವರ್ತನ ವಿಧಾನ ನಮ್ಗೆ ಗೊತ್ತೈತಿ. ಏನು, ಎ ಮತ್ತು ಸಿ ಅನ್ನು ಗುಣಿಸಿದ್ರೆ 6 × 12 -12 ಬಂತು. ಈಗ ಇದಕ್ಕೆ ಅಪವರ್ತನಗಳನ್ನ ಕಂಡುಹಿಡಿಬೇಕಾಗೈತಿ. 2 ಸಂಖ್ಯೆ ಗುಣಿಸಿದ್ರೆ 12 ಬರ್ಬೇಕು, ಅಥವಾ ಕೂಡಿಸಿದ್ರೆ ಕಳೆದ್ರೆ 1 ಬರ್ಬೇಕಂತ. ಅವ್ಯಾವ್ಯಾವ ಅಂದ್ರೆ 3 × 4 ಅಂತ 12 ಅಂತ. ನೋಡೋಣ ಅಲ್ಲಿ ಮೈನಸ್ ಇಡೋಣ ಅಂತ. ಇಲ್ಲಿ +1 ಬೇಕಾಗಿರೋದ್ರಿಂದ ಪ್ಲಸ್ ದೊಡ್ಡ ಸಂಖ್ಯೆಗೆ ಇಡಬೇಕು, ಮೈನಸ್ ಚಿಕ್ಕ ಸಂಖ್ಯೆಗೆ ಇಡಬೇಕು. ದೇರ್ ಫೋರ್ ಈಸ್ ಈಕ್ವಲ್ ಟು 1 ಬಂತು. ಇಲ್ಲಿ ಏನಾಗುತ್ತೆ ನೋಡ್ರಿ, ಹಂಗಾರೆ ದೇರ್ ಫೋರ್ -3. ಈ ಎಕ್ಸ್ ಅನ್ನೋದನ್ನು ನಾನು -3x ಪ್ಲಸ್ 4x ಅನ್ನಾಗಿ ನಾನು ಹೊಡ್ಕೊಳ್ತಿದ್ದೀನಿ. 2x² - 3x ಪ್ಲಸ್ 4 - 6 ಈಸ್ ಈಕ್ವಲ್ ಟು 0. ಇವೆರಡರೊಳಗೆ ಏನು ಕಾಮನ್ ಇದೆ, ಎಕ್ಸ್ ಕಾಮನ್ ಐತಿ. ಏನು ಉಳಿತು, ಇಲ್ಲೇನು ಉಳಿತು ಹೇಳ್ರಿ, 2x - 3 ಉಳಿತು, ಪ್ಲಸ್ 2 ಹೊರಗೆ ತೆಗೆದ್ರೆ 2x - 3 ಉಳಿತು. ದೇರ್ ಫೋರ್ 0. ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0. 2x - 3 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು -2. ಓಕೆ, 2x - 3 ಈಸ್ ಈಕ್ವಲ್ ಟು 0. 2x ಈಸ್ ಈಕ್ವಲ್ ಟು 3. ಎಕ್ಸ್ ಈಸ್ ಈಕ್ವಲ್ ಟು 3/2 ಅಂತ. ಇವೇನಿವೆರಡು ಮೂಲಗಳು ಅಂತ. ಎಕ್ಸ್ ಈಸ್ ಈಕ್ವಲ್ ಟು -2 ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು 3/2 ಏನಿದು ಈ ಬಹುಪದೋಕ್ತಿಯ ಮೂಲಗಳಾಗಿರ್ತವೆ ಅಂತ. ಓಕೆ, ನೋಡಲಿ 21ನೇ ಪ್ರಶ್ನೆ ಏನೈತೆ ಅಂತ ಗಮನಿಸೋದಾದ್ರೆ 3, 7, 11 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡ್ರಿ ಅಂತ ಹೇಳ್ಯಾರ. ಮೊದಲು ಹಂಗಾರೆ ಮೊತ್ತ ಕಂಡುಹಿಡಿ ಅಂತ ಹೇಳ್ಯಾರ. ದೇರ್ ಫೋರ್ SN ಸೂತ್ರ. SN ಗೊತ್ತಿಲ್ಲ. ಎ ಎಷ್ಟೈತಿ, 3 ಐತಿ. ಡಿ ಎಷ್ಟೈತ್ರಿ, A2 - A1 ಈಸ್ ಈಕ್ವಲ್ ಟು 7 - 3 ಈಸ್ ಈಕ್ವಲ್ ಟು 4. ದೆನ್ n ಈಸ್ ಈಕ್ವಲ್ ಟು 20, ಇಲ್ಲಿ 20 ಹೇಳ್ಯಾರ ಅಂತ. ದೇರ್ ಫೋರ್ SN ಈಸ್ ಈಕ್ವಲ್ ಟು n/2 ಇಂಟು ಬ್ರಕೆಟ್ 2a ಪ್ಲಸ್ n - 1 ಇಂಟು ಡಿ ಅಂತ. ಇದು SN ಕಂಡುಹಿಡಿಯುವಂಥ ಸೂತ್ರ, ಮೊತ್ತಗಳನ್ನು ಕಂಡುಹಿಡಿಯೋ ಸೂತ್ರ. ಬೆಲೆಯನ್ನು ಆದೇಶ ಮಾಡೋಣ. ಬೆಲೆಯನ್ನು ಆದೇಶ ಮಾಡಿದಾಗ n ಎಷ್ಟೈತೆ ಹೇಳ್ರಿ, 20/2 ಇಂಟು ಬ್ರಕೆಟ್ 2 ಇಂಟು 3 ಪ್ಲಸ್ n ಅಂದ್ರೆ 20 - 1 ಡಿ ಅಂತಂದ್ರೆ 4 ಈಸ್ ಈಕ್ವಲ್ ಟು 10. 2 1 2 10, 2 3 6 ಪ್ಲಸ್ 20 1 ಹೋದ್ರೆ 19 ಇಂಟು 4 ಅಂತ ಈಸ್ ಈಕ್ವಲ್ ಟು 10 ಇಂಟು ಬ್ರಕೆಟ್ 6 ಪ್ಲಸ್ 13 4 76 10 ಇಂಟು ಬ್ರಕೆಟ್ 76 6 82 82 10 820 ಅಂತ. ಇಟ್ ಈಸ್ ಭಾಳ ಸುಲಭವಾಗಿ ಈ ಒಂದ್ಸರಿ ಸೂತ್ರಗಳನ್ನು ಕಲಿತ್ರೆ ಸೂತ್ರಗಳ ಬೆಲೆಯನ್ನು ಆದೇಶ ಮಾಡ್ತಾ ಹೋದರೆ ನಿಮಗೆ ಸುಲಭವಾಗಿ ಲೆಕ್ಕ ಸಿಗ್ತೈತಿ ಅಂತ. ಓಕೆ,
ಒಂದು ಅಥವಾ ಪ್ರಶ್ನೆ ಐತಿ. ಇದು ಅಥವಾ ಪ್ರಶ್ನೆ ಏನೈತಿ ಅಂತ ಗಮನಿಸೋದಾತಂದ್ರೆ, ಇಲ್ಲಿ 3 ಅಂಕಿಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡುತ್ತವೆ ಅಂತ. 3 ಅಂಕಿಗಳು ಅಂತಂದ್ರೆ ನಾವು ಒಂದು ಸಮಾನ ಸ್ಟಡಿ ಬರೆದಾಗ 3 ಅಂಕಿ 7ರಿಂದ ಭಾಗುವಂಥ 3 ಅಂಕಿ ಯಾವುದು? 105 ಒಂದನೇದ್ದು. ಓಕೆ, 105, 7, 112, 119 ಡ್ಯಾಶ್ ಡ್ಯಾಶ್ ಡ್ಯಾಶ್. ಲಾಸ್ಟ್ ಸಂಖ್ಯೆ 3 ಅಂಕಿದು ಅಂತಂದ್ರೆ ಐ ಥಿಂಕ್ 994. 7 ಒಂದಲೇ 2 ಉಳಿತು, 7 4 28, 1 ಉಳಿತು, 7 14. ಲಾಸ್ಟ್ ಇದು ಸಂಖ್ಯೆ ಬರೋದಿಲ್ಲ ಅಂತ. ಹಂಗಾರೆ ಇಲ್ಲಿ A = 105, D = 7. ಅಂದ್ರೆ ನೆಕ್ಸ್ಟು ಎಷ್ಟು ಅಂಕಿ ಅಂತ ಕೇಳ್ಯಾರ. N = ಗೊತ್ತಿಲ್ಲ, AN = 994 ಅಂತ. ಓಕೆ, ಹಂಗಾರೆ ಈಗ ಏನು ಸೂತ್ರ ಹಚ್ಕೊಂಡು ಬಿಡೋಣ. ನಾನಿಲ್ಲಿ ಹಚ್ತೀನಿ. A + n - 1 × D ಅಂತ = A 105 ಐತಿ. AN ಆಲ್ರೆಡಿ ಕೊಟ್ಬಿಟ್ಟಾರ, ಪ್ಲಸ್ N ಅಂದ್ರೆ ಗೊತ್ತಿಲ್ಲ, n - 1 × D ಅಂತಂದ್ರೆ 7 ಐತಿ. ಇದು ಈ ಕಡೆ ಬಂದರೆ 994 - 105 = n - 1 × 7. 994 105 ಹೋದ್ರೆ 889 = n - 1. 7 ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗ್ತದೆ. ದೇರ್ಫೋರ್ 7ರಲ್ಲೇ ಭಾಗಿಸಿದಾಗ 7 ಒಂದಲೇ 7, 1 ಉಳಿತು, 18, 7 14, 49, 7 49, n - 1 ಅಂತ. ದೇರ್ಫೋರ್ n = 127. ಇದು ಈ ಕಡೆ ಬಂದ್ರೆ ಏನಾಗುತ್ತೆ? +1 ಆಗುತ್ತೆ. ದೇರ್ಫೋರ್ n = 128. ಅಂದ್ರೆ 128 ಪದಗಳು ಅದಾವು 7ರಿಂದ ಭಾಗೋಗವು. ಎಲ್ಲಿ ಮಟ್ಟ? 994 ಮಟ್ಟ ಅಂತ ಅರ್ಥ. ಓಕೆ, 22ನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ. 22ನೇ ಪ್ರಶ್ನೆ ಭಾಳ ಸುಲಭವಾದಂಥ ಪ್ರಶ್ನೆ. ಇಲ್ಲೊಂದು ಲಂಬಕೋನ ಕೊಟ್ಟಾರಾದರೆ, ABC ಒಂದು ಲಂಬಕೋನ ಆದರೆ ಕಾಸ್ ಅಲ್ಪ ಮತ್ತು ಕಾಟ್ ಏನದು ಅಲ್ಪದ ಬೆಲೆಯನ್ನು ಕಂಡುಹಿಡ್ರಿ ಅಂತ. ನೆಕ್ಸ್ಟ್ ಒನ್ನು ಕಾಸ್ ಅಲ್ಪ = ಈ ಕೋನದ ತ್ರಿಕೋನಮಿತಿ ಅನುಪಾತ ಕಂಡುಹಿಡಬೇಕು. ಕಾಸ್ ಅಲ್ಪ = ಕಾಸ್ ಅಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವಬಾಹು ಯಾವ್ದಾಗತ್ತೆ ಹೇಳ್ರಿ? AB / AC. ದೇರ್ಫೋರ್ AB ಎಷ್ಟೈತಿ? 12 ಐತಿ. AC ಎಷ್ಟೈತಿ? 13 ಐತಿ. ಓಕೆ, ಇನ್ನು ಕಾಟ್ ಅಲ್ಪ ಅಂತಂದ್ರೆ ಪಾರ್ಶ್ವಬಾಹು ಅಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು BC ಅಂತ. AB ಅಂತಂದ್ರೆ ಈಗ ಆಲ್ರೆಡಿ 12 ಗೊತ್ತೈತಿ, BC ಅಂತಂದ್ರೆ 5 ಗೊತ್ತೈತಿ. ಇಷ್ಟೇ ಸಿಂಪಲ್ ಆಗಿ ಇದರ ಅನುಪಾತ ಬರೆದ್ರೆ 2 ಅಂಕಗಳನ್ನು ನಾವು ಸುಲಭವಾಗಿ ತಗೊಳ್ಬೋದು ಅಂತ. ಓಕೆ, ಇನ್ನು ನೆಕ್ಸ್ಟು 3, 1, 6, 4 ಬಿಂದುಗಳ ನಡುವಿನ ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡ್ರಿ ಅಂತ ಹೇಳ್ಯಾರ. 3, 1, 6, 4 ಇವೆರಡು ಬಿಂದುಗಳ ನಡುವಿನ ದೂರ ಸೂತ್ರ ಅಂತ ಗೊತ್ತೈತಿ. ದಿಸ್ ಈಸ್ x1 y1, ದಿಸ್ ಈಸ್ x2 y2 ಅಂತ. ಓಕೆ, ದೂರ ಸೂತ್ರ ಗೊತ್ತಿದೆ ನಮಗೆ. ಈಗೇನಂತ? D = √x2 - x1 whole square plus y2 - y1 whole square ಅಂತ. √x2 ಎಷ್ಟೈತಿ? 6 ಐತಿ, ಮೈನಸ್ x1 ಎಷ್ಟೈತಿ? 3 ಐತಿ, ಹೋಲ್ ಸ್ಕ್ವೇರ್, ಪ್ಲಸ್ y2 4 ಐತಿ, y1 1 ಐತಿ, ಹೋಲ್ ಸ್ಕ್ವೇರ್, √6 3 ಹೋದ್ರೆ 3 ಸ್ಕ್ವೇರ್, ಪ್ಲಸ್ 4 1 ಹೋದ್ರೆ 3 ಸ್ಕ್ವೇರ್, √9 + 9 ಏನಾಗುತ್ತೆ ಹೇಳ್ರಿ? 18. ಇಟ್ ಸಿಂಪ್ಲೈಸ್ ದ್ಯಾಟ್ 18 ಅಂದರೆ 9 × 2 = 3√2 ಮಾನಗಳು ಅಂತ ಹೇಳ್ತೇವೆ. ಓಕೆ, 24ನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ. ಇಲ್ಲೇ ಐತಿ ನೋಡ್ರಿ 24ನೇ ಪ್ರಶ್ನೆ. ಒಂದು ಚೀಲದಲ್ಲಿ 3 ಕೆಂಪು ಚೆಂಡುಗಳು 5 ಕಪ್ಪು ಚೆಂಡುಗಳು ಇವೆ. ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆದ ಚೆಂಡು ಕೆಂಪು ಆಗಿಲ್ಲದ ಸಂಭವನೀಯತೆಯನ್ನು ಕಂಡುಹಿಡ್ರಿ. ಕೆಂಪು ಆಗಿಲ್ಲದ ಅಂದ್ರೆ ಅದರ ಅರ್ಥ ಏನ್ರಿ? ಕಪ್ಪು ಅಂತ. ದೇರ್ ಫೋರ್ n of E = 5 ಅಂತ.
ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಎರಡು ಚೆಂಡು ಅದಾವು, ಎರಡು ಒಂದು ಚೀಲದೊಳಗೆ ಎರಡು ಆ ಥರ ಅದಾವ ಅಂದ್ರೆ 5 + 3 3 + 5 ಇಸ್ ಈಕ್ವಲ್ ಟು 8. ದೇರ್ ಫೋರ್ ಪಿ ಆಫ್ ಇ ಈಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು ಎನ್ ಆಫ್ ಇ ಅಂದರೆ ಎಷ್ಟು ಐತಿ ಹೇಳ್ರಿ? 5 ಐತಿ. ಎನ್ ಆಫ್ ಎಸ್ ಅಂದರೆ 8 ಐತಿ. ದೇರ್ ಫೋರ್ ಬಹಳ ಸಿಂಪಲ್ ಆಗಿರುವಂಥ ಸಂಭವನೀಯತೆಗಳು ಕೂಡ ಪ್ರಶ್ನೆಗಳು. ಇದು ಕೂಡ ಪ್ಯಾಸಿಂಗ್ ಪ್ಯಾಕೇಜ್ ಒಳಗೆ ಅತಿ ಮಹತ್ವವನ್ನು ಪಡಿತಾವು ಅಂತ. ಓಕೆ, ಇಲ್ಲೊಂದು ಅಥವಾ ಪ್ರಶ್ನೆ ಐತಿ, ಏನು ಸಂಭವನೀಯತೆಗೆ ಸಂಬಂಧಪಟ್ಟದ್ದು. 12 ದೋಷಪೂರಿತ ಪೆನ್ಗಳು ಆಕಸ್ಮಿಕವಾಗಿ 132 ಉತ್ತಮ ಪೆನ್ನುಗಳೊಂದಿಗೆ ಸೇರ್ಕೊಂಡ್ಬಿಡ್ತಾವು ಅಂತ. ಹಂಗಾರೆ ಒಟ್ಟು ಪೆನ್ನುಗಳು ಎಷ್ಟಾದವು? ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು ಒಟ್ಟು ಪೆನ್ನುಗಳು 32 + 12 ಆಯ್ತು. ದೇರ್ ಫೋರ್ 144 ಆಯ್ತು. ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಗುಂಪಿನಿಂದ ಹೊರಗೆ ತೆಗೆಯಲಾಗಿದೆ. ಹೊರತೆಗೆದ ಪೆನ್ನು ಉತ್ತಮವಾಗಿರುವ ಸಂಭವನೀಯತೆ ಅಂತಂದಾರೆ. ಉತ್ತಮವಾಗಿರೋದು ಅಂದರೆ ಉತ್ತಮವಾಗಿರೋದು ಎಷ್ಟೈತಿ? 132 ಐತಿ. ದೇರ್ ಫೋರ್ ಎನ್ ಆಫ್ ಇ ಈಸ್ ಈಕ್ವಲ್ ಟು 132 ಅಂತ. ನಮ್ಗೆ ಗೊತ್ತೈತಿ ಫಾರ್ಮುಲಾ, ಪ್ರೊಬ್ಯಾಬಿಲಿಟಿ ಆಫ್ ಎ ಇವೆಂಟ್ ಈಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ. ಎನ್ ಆಫ್ ಇ ನಮ್ಗೆ ಗೊತ್ತೈತಿ 132 ಡಿವೈಡೆಡ್ ಬೈ 144. ಇವೆರಡು ಕೂಡ 12ರಿಂದ ಭಾಗ ಹೋಗ್ತಾವು. 12 12 12 11 ಅಂತ. 11 12 ಅಂಶ. ನೋಡ್ರಿ ಎಂಥ ಸುಲಭವಾದಂಥ 2 ಅಂಕಗಳನ್ನು ತಗೊಳ್ಬೋದು ಅಂತ. ಓಕೆ ಸ್ನೇಹಿತರೆ, ಹೀಗೆ ಇಲ್ಲಿವರೆಗೂ ಕೂಡ ನಾವು 2 ಅಂಕದ ಎಲ್ಲ ಪ್ರಶ್ನೆಗಳನ್ನು ಪರಿಹಾರಗಳನ್ನು ಕಂಡುಕೊಂಡಿದ್ದೀವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ 3 ಅಂಕದ ಪ್ರಶ್ನೆಗಳನ್ನು ನಾವು ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.